ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಮೇಲೆ ಈಗ ಟ್ರೈಲರ್ ನೋಡಿದಾಗ್ಲೂ ಅಂಡರ್ ವರ್ಲ್ಡ್ ಟಚ್ ಎಲ್ಲ ಇದೆ ಸ್ವಲ್ಪ ಅಂತ ಅನ್ಸುತ್ತೆ. ಅಲ್ಲ, ಅಂಡರ್ ವರ್ಲ್ಡ್ ಇದೆ. ಅದು ನಾನು ತರಂಗದಲ್ಲಿ ಒಂದು 25 ಪೇಜ್ ಒಂದು ಸ್ಪೆಷಲ್ ಎಡಿಷನ್ ತಂದಿದ್ರು ತರಂಗ ಇದರಲ್ಲಿ. ಅದರಲ್ಲಿ ಪೂರ ಕಂಬಳದ ಬಗ್ಗೆ ಅವರು ಎಲ್ಲಿತ್ತು, ಅರಸು ಕಂಬಳ ಅಂದ್ರೇನು, ಯಾವ್ಯಾವ ಕಂಬಳಗಳಿದೆ, ಇದಕ್ಕೆ ಯಾವ್ಯಾವ ಥರ ಬಾಂಬೆಯಿಂದ ಇದ್ದಾರೆ, ಯಾವ ಥರ ದುಬೈಯಿಂದ ಇದ್ದಾರೆ, ಯಾವ ಥರ ಅಂಡರ್ ವರ್ಲ್ಡ್ ಇದ್ದಾರೆ, ಯಾವ ಥರ ಲೋಕಲ್ ಪಾಲಿಟಿಷಿಯನ್ಸ್ ಯಾವ ಥರ ಒಂದು ಪ್ರಿಸ್ಟೀಜು ಕಂಬಳ ನಡೆಸೋದು ಮತ್ತು ಕೋಣ ಸಾಕೋದು. ಸೊ ಈ ಥರದ್ದೆಲ್ಲ ವಿಷಯ ಇದ್ದಾಗ ನನಗೆ ಅಲ್ಲಿ ಒಂದು ಪೊಲೀಸ್ ಕೇಸ್ನಲ್ಲಿ ಒಬ್ಬರು ನನಗೆ ಅಲ್ಲಿ ಪೂರ್ಣ ಅಂತ ಇದ್ದಾರೆ ಹೋಟ್ಲಲ್ಲಿ, ಅವರು ಒಂದು ಮ್ಯಾಗ್ಝಿನ್ ನಡೆಸ್ತಾರೆ. ಅವ್ರು ಹೇಳಿದ್ರು ಇದು ಒಂದರಲ್ಲಿ ಕ್ರೈಮ್ ಆ್ಯಂಗಲ್ ಇದೆ ಅಂತ. ನನಗೆ ಆಶ್ಚರ್ಯ ಆಯಿತು, ಕ್ರೈಮ್ ಆ್ಯಂಗಲ್ ಹೆಂಗೆ ಬರುತ್ತೆ ಅಂತ. ಆಮೇಲೆ ನಾವು ಹೋಗಿ ನೋಡಿದಾಗ ಕ್ರೈಮ್ ಆ್ಯಂಗಲ್ ಇತ್ತು. ಸೊ ಆ ಕ್ರೈಮ್ ಆ್ಯಂಗಲ್ನ ತಗೊಂಡ್ವಿ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಈ ಕರಾವಳಿ ಭಾಗದ ಆಚಾರ ವಿಚಾರಗಳ ಬಗ್ಗೆ ಜನ ಜಾಸ್ತಿ ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ಅಂದರೆ ಆ ಜಾನರಲ್ಲಿ ಬಂದಂಥ ಸಿನಿಮಾಗಳು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಈಗ ಈ ಸಿನಿಮಾ ಕೂಡ ಅದೇ ಸಾಲ. ಯಾಕಂತಂದರೆ ಕರಾವಳಿ ಸೈಡಲ್ಲಿ ಮಾತಾಡೋಂಥ ಸ್ಲ್ಯಾಂಗ್ ಇದೆಯಲ್ಲ, ಅದು ಒಂಥರ ಈಗೊಂಥರ ಜನಗಳಿಗೆ ಭಾಳ ಇಷ್ಟ. ಅದು ಅಲ್ಲ, ಅದು ಮೊದಲಿಂದ ಇದೆ. ನೀವು ಕೋಟಿ ಚೆನ್ನೈ ಅಂತ ಒಂದು ಪಿಕ್ಚರ್ ಮಾಡಿದರು, ನಮ್ಮ ಕಲ್ಪನಾ ಮಾಡಿದರು. ಅದರಲ್ಲಿ ಎರಡು ಮೂರು ಹಾಡುಗಳು ತುಳುನಾಡದಾಗಿದ್ದರು, ಕರ್ನಾಟಕದಲ್ಲಿ ಭಾಳ ಪಾಪ್ಯುಲರ್ ಆಗಿತ್ತು. ಆಮೇಲೆ ಮೊದಲಿಂದ ಈ ಉಡುಪಿ ಹೋಟ್ಲ್ಗಳು ಎಲ್ಲ ಕಡೆ ಇರೋದ್ರಿಂದ ಒಂದು ಕರ್ನಾಟಕದ ಜನತೆಗೆ ಉಡುಪಿಗೆ ಮತ್ತು ಉಡುಪಿ ಹೋಟ್ಲ್ಗಳಿಗೆ ತುಳುನಾಡಿಗೆ ಒಂದು ಸಂಬಂಧ ಬೆಳೆದೇ ಇದೆ. ಏಕೆಂದರೆ ಅವ್ರದ್ದೇ ಒಂದು ಸ್ಲ್ಯಾಂಗು ಭಾಷೆ, ಆ ಭಾಷೆನ ನಮ್ಮ ಜನ ಲೈಕ್ ಮಾಡಿದ್ದಾರೆ. ಎಷ್ಟೋ ಪಿಕ್ಚರ್ಗಳಲ್ಲಿ, ಈಗ ದರ್ಶನ್ ಒಂದು ಪಿಕ್ಚರ್ಲಿ ತುಳು ಹಾಡೇ 2 ಲೈನ್ ಹಾಡಿದ್ದಾರೆ. ಹಾಗೆ. ಆಮೇಲೆ ಸರ್, ನನಗೊಂದು ಕ್ಯೂರಿಯಾಸಿಟಿ ಏನಂತಂದ್ರೆ, ಈಗ ಈ ಸಿನಿಮಾಗೆ ನೀವು ಸೆಟ್ ಹಾಕಿದ್ರಾ ಅಥವಾ ಒರಿಜಿನಲ್ ಕಂಬಳ ನಡೆಯುವಂಥ ಜಾಗದಲ್ಲೂ ಶೂಟ್ ಮಾಡಿದ್ದೀರಾ, ಹೇಗೆ ಅಂತ? ಆ ಶೂಟ್ ಎಲ್ಲ ಹೆಂಗೆ? ಇಲ್ಲ, ಸೆಟ್ಟೇ ಹಾಕೋಕ್ಕಾಗಲ್ಲ. ಹೆಂಗೆ ಹಾಕ್ತೀರಾ ಅಷ್ಟು ದೊಡ್ಡ ಸೆಟ್ಟು? ಏಕೆಂದರೆ ಆ ಕೆರೆನೇ 1 ಮೈಲಿ ಮೇಲೆ ಇರುತ್ತೆ, ಅದಕ್ಕೆ ನೀರೆಲ್ಲ ಇರಬೇಕು. ಆಮೇಲೆ ಅದು ತುಂಬ ಸೇಕ್ರೆಡ್ಡು. ನಾವು ಒರಿಜಿನಲ್ ಆಗೇ ಶೂಟ್ ಮಾಡಿ. ಯಾವ್ಯಾವ ಭಾಗದಲ್ಲಿ ಶೂಟಿಂಗ್ ಎಲ್ಲ ಆಗಿದೆ? ನಾವು ಪುತ್ತೂರು, ಆಮೇಲಿಂದ ಮೂಡುಬಿದ್ರೆ, ಆಮೇಲೆ ಇನ್ನೂ ಕೆಲವು ಕಂಬಳಗಳಂತೂ ಈಗಂತೂ ಅಲ್ಲಿ ಎಷ್ಟಾಗೋಗ್ಬಿಟ್ಟು ಅಂದರೆ ಪ್ರತಿ ಊರಲ್ಲೂ ಕಂಬಳ ನಡೆಸ್ತಾರೆ. ಹಲವಾರು ಕಂಬಳದ ಕಡೆ ಹೋಗಿ ಕೆಲವು ಶಾರ್ಟ್ಸ್ ಎಲ್ಲ ತೊಗೊಂಡ್ಬಂದು ಅದನ್ನು ಯಾವ ಥರ ಮ್ಯಾಚ್ ಮಾಡಬೇಕು ಆ ಮ್ಯಾಚ್ ಮಾಡಿದ್ವಿ. ಸೆಟ್ ಆಗಲಿಲ್ಲ, ಎಲ್ಲ ಟ್ರೂತ್, ಪ್ರತಿಯೊಂದು ಟ್ರೂತಲ್ಲಿ ಏನೂ 1 ಇಂಚಿಂದು ಸೆಟ್ ಹಾಕಲಿಲ್ಲ ನಾನು. ಅಂಡ್ ಈಗ ನಾಳೆ ಗ್ರ್ಯಾಂಡ್ ರಿಲೀಸ್ ಆಗ್ತಾ ಇದೆ. ಆಮೇಲೆ ಎಷ್ಟು ಸ್ಕ್ರೀನ್ಗಳಲ್ಲಿ ಬರ್ತಾ ಇದೆ? 175 ಸ್ಕ್ರೀನ್ನಲ್ಲಿ. ಆಮೇಲೆ ಇನ್ನೊಂದು ವಿಚಾರ ಅಂತಂದರೆ, ಈಗ ಅನೇಕ ರಂಗಭೂಮಿ ಹಿನ್ನೆಲೆ ಇರುವಂಥ ಕಲಾವಿದರನ್ನು ನೀವು ಈ ಸಿನಿಮಾದಲ್ಲಿ ಹಾಕ್ಕೊಂಡಿದ್ದೀರಿ. ಅದು ತುಳು ರಂಗಭೂಮಿ ಕಲಾವಿದರು, ಆರ್ಟಿಸ್ಟ್ಗಳ ಬಗ್ಗೆ ಎಲ್ಲ ಹೇಳೋದಾದ್ರೆ? ಅಲ್ಲ, ಏನಾಯಿತು ಅಂತ ಹೇಳಿದ್ರೆ, ನನಗೆ ಈ ಪಿಕ್ಚರ್ ಮಾಡುವಾಗ ಕತೆ ನಡೆಯೋದು ತುಳುನಾಡು. ಆದ್ದರಿಂದ ನಾವು ಯಾವುದೇ ಬೆಂಗಳೂರಿಂದ ಆರ್ಟಿಸ್ಟ್ ತೊಗೊಂಡೋದ್ರೆ ಅಲ್ಲಿಗೆ ಅಷ್ಟು ಆ ನೇಟಿವಿಟಿಗೆ ಬರಲ್ಲ. ಅವ್ರ ಸ್ಲ್ಯಾಂಗು, ಅವ್ರ ಆ್ಯಕ್ಟಿಂಗು, ಅದಕ್ಕೆ ಆ ಕ್ಯಾರೆಕ್ಟರ್ಸ್ಗೆಲ್ಲ ನಾನು ತುಳುವ್ರನ್ನೇ ಹಾಕಿದೆ ಎಲ್ಲರನ್ನೂ. ಆಮೇಲೆ ನನಗೆ ಪ್ರಕಾಶ್ ರಾಜು ಮತ್ತು ರವಿಶಂಕರ್ 2 ಲಾಯರ್ಗಳದ್ದು 2 ಸೀನ್ ಬರುತ್ತೆ. ಅದು ಹೈಕೋರ್ಟಲ್ಲಿ ನಡೆಯೋ ಕೇಸ್. ಅದನ್ನು ಕನ್ನಡನೇ ಮಾತಾಡಿಸಿದ್ದೀನಿ ಪೂರ. ಯಾಕೆಂದರೆ ಹೈಕೋರ್ಟಲ್ಲಿ ತುಳು ಮಾತಾಡೋದಕ್ಕಾಗಲಿ, ಬೇರೆ ಭಾಷೆ ಮಾತಾಡೋಕ್ಕಾಗಲ್ಲ, ಕನ್ನಡನೇ ಆರ್ಗ್ಯೂ ಮಾಡಬೇಕು. ಆಮೇಲೆ ಎಲ್ಲ ಆರ್ಟಿಸ್ಟ್ಗಳು ಲೋಕಲ್ನವರು, ಇಲ್ಲಿಂದನೂ ನಮ್ಮ ರಾಧಿಕಾ ಚೇತನ್ನು ಒಂದು ಕ್ಯಾರೆಕ್ಟ್ರಿಗೆ. ಯಾಕೆಂದರೆ ಅಲ್ಲೇನಿತ್ತು ಅಂದರೆ, ಒಂದು ಪೊಲೀಸ್ ಕಮಿಷನರ್ ಆಗಿರೋರು ಯಾವ ಊರಿಂದ ಬೇಕಾದ್ರೂ ಬರ್ಬೋದು, ಅಲ್ಲಿಯವರೇ ಇರಬೇಕು ಅಂತೇನಿಲ್ಲ. ಅದನ್ನು ಒಂದು ಲಿಬರ್ಟಿ ತಗೊಂಡು ಅವರು ಮಾಡಿದ್ದಾರೆ. ಆಮೇಲಿಂದ ಮ್ಯೂಸಿಕ್ಕು ಅಲ್ಲಿಯವ್ರನ್ನೇ ತಗೊಂಡೆ. ಏಕೆಂದರೆ ಆ ಒಂದು ಟೋನ್ ಅಂತ ಇರುತ್ತೆ ಆಯಾ ಸ್ಟೇಟ್ಗೆ, ಆಯಾ ಸಿಟಿಗೆ. ಅಲ್ಲಿ ತುಳುನಾಡಿನ ಒಂದು ರಿದಮ್ಮು, ಅದು ತುಂಬ ಡಿಫ್ರೆಂಟ್ ರಿದಮ್ಮು. ಆ ಮ್ಯೂಸಿಕಲ್ ಸ್ಕೋರ್ ಎಲ್ಲ ಅಲ್ಲಿದೆ ತಗೊಂಡು, ಅದಕ್ಕೆ ನಾನು ಮಣಿಕಾಂತ್ ಕದ್ರಿ ಅವ್ರನ್ನ ತಗೊಂಡೆ. ಸೊ ಹೀಗಾಗಿ ಎಲ್ಲ ಸೇರಿ ಒಂಥರ ಕನ್ನಡ ತುಳುವ್ರನ್ನಿಬ್ಬರನ್ನೂ ಸೇರಿಸಿ ಮಾಡೋದು ನನಗೊಂಥರ ಚಾಲೆಂಜಿಂಗ್ ಆಗಿತ್ತು. ಸೊ ಅದು ಆರ್ಟ್ ಅನ್ನೋದ್ರಲ್ಲಿ ಯಾವುದು ಭೇದ ಭಾವ ಇಲ್ಲ, ದೇ ಆರ್ ಆಲ್ ಒನ್. ಆ್ಯಂಡ್ ಭಾಳ ಚೆನ್ನಾಗಿ ಅದು ನಾವು ಶೂಟ್ ಮಾಡುವಾಗ ಎಲ್ಲ 42 ಡಿಗ್ರೀಸ್ ಪ್ರಾಣ ಹೊರಟೋಯ್ತು 42 ಡಿಗ್ರೀಸ್ನಲ್ಲಿ. ಆಮೇಲೆ ತುಂಬ ಚಾಲೆಂಜಿಂಗ್ ಇತ್ತು. ಏಕೆಂದರೆ ಅವ್ರಿಗೆ ಕಂಬಳ ನಮಗೆ ಡೈರೆಕ್ಟಾಗಿ ಶೂಟ್ ಮಾಡಿದಾಗ ಹೇಳಿದಾಗ
ಕೆಲವು ರಿಸ್ಟ್ರಿಕ್ಷನ್ಸ್ ಹೇಳಿದರು. ಏನಂದರೆ ಕ್ಯಾಮ್ರಾಗೆ ಸ್ಟ್ರೈಟಾಗಿ ಕೋಣ ಬರ್ತಿದ್ದಾಗ ಕ್ಯಾಮ್ರಾ ನೀವು ಇಲ್ಲಿ ಇಡಬಾರ್ದು, ಯಾಕೆಂದರೆ ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ, ನಮ್ಮ ರೇಸು ಡಿಸ್ಟರ್ಬ್ ಆಗುತ್ತೆ ಅಂತ. ಸೊ ಕ್ಯಾಮ್ರಾ ಇಲ್ಲಿ ಹಿಡ್ದೇ ಹೆಂಗೆ ತೆಗಿಬೇಕು, ನಮಗೆ ಟೆಕ್ನಿಕಲಿ ಫ್ರಂಟ್ ಶಾಟ್ಸ್ ಬೇಕು, ಬ್ಯಾಕಲ್ಲಿ ಬರಬೇಕಾದ್ರೆ. ಆಮೇಲೆ ಡ್ರೋನ್ ಟ್ರೈ ಮಾಡಿದ್ವಿ, ಅವರು ಡ್ರೋನ್ ಓಡಿಸ್ಬೇಡಿ ನೀವು ಡ್ರೋನ್ ಸೌಂಡು ಕೋಣಕ್ಕೆ ಡಿಫೆಂಡ್ ಆಗುತ್ತೆ ಅಂತ. ಯಾಕೆಂದರೆ ಅಲ್ಲೇನಿದೆ ಅಂದರೆ ಆ ರೈಡರು ಕೋಣಕ್ಕೆ ಒಂದು ಸಂಭಾಷಣೆ ಥರ ಒಂದು ಸೌಂಡ್ ಇದೆ, ಅವರು ಅದನ್ನು ಕೂಗ್ತಾರೆ, ಆ ಕೂಗೋದಕ್ಕೆ ಅದು ಅಲರ್ಟ್ ಆಗುತ್ತೆ. ಅದೊಂದು ಸೈಲೆಂಟ್ ಲ್ಯಾಂಗ್ವೇಜ್ ಬಿಟ್ವೀನ್ ದಿ ರೈಡರ್ ಆ್ಯಂಡ್ ದಿ ಕೋಣ. ಸೊ ಅದಕ್ಕೇ ಇದು ಶಾರ್ಟ್ಸ್ ತೆಗಿಬೇಕಾದ್ರೆ ನೀವು ಡ್ರೋನ್ ಯೂಸ್ ಮಾಡಬೇಡಿ ಅಂತ. ಕೊನೆಗೆ ಈ ಥರದ್ದೆಲ್ಲ ಟೆಕ್ನಿಕಲ್ ಚಾಲೆಂಜ್ ಇತ್ತು. ಅದನ್ನೆಲ್ಲ ಆಮೇಲೆ ಮತ್ತೆ ನಾವು ರೇಸ್ ಮುಗಿದ್ಮೇಲೆ ನಮಗೋಸ್ಕರ ಒಂದು ರೇಸ್ ನಡೆಸಿ ಅದರಲ್ಲಿ ಮ್ಯಾಚ್ ಮಾಡಿ ತುಂಬ ಮಾಡಿ 14 ಕ್ಯಾಮ್ರಾ ಇಟ್ಟು ಶೂಟ್ ಮಾಡಿದ್ವಿ. ಯಾಕೆಂದರೆ ಕ್ಯಾಮ್ರಾ ತೊಗೊಂಡು ಒಂದು ಕಡೆಯಿಂದ ಒಂದು ಕಡೆ ಹೋಗೋಕ್ಕಾಗಲ್ಲ, 1,00,000 ಜನ ಅದ್ರ ಮಧ್ಯೆ ಎಲ್ಲಿ ಹೋಗೋದು. ಸೊ ಎಲ್ಲೆಲ್ಲಿ ಹೇಗೆ ಇಡಬೇಕು ಕ್ಯಾಮ್ರಾನ ಕ್ಯಾಮಫ್ಲಡ್ಜ್ ಮಾಡಿ ಜನಗಳ ಮಧ್ಯೆ ಇಟ್ಟು ಎಲ್ಲ ತೆಗೆದಿದ್ದೀವಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.